ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋಂ. ಇದೇ ಒಳ್ಳೆ ಟೈಮು. ಹೇಗಿದ್ರು ವಸುಂಧರಾ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಅಥರ್ವನ್ ಬಗ್ಗೆನೂ ತಿಳ್ಕೋಬೇಕು. ಮೇಡಮ್ ಜಿ ಹೊರಡೋದಾ? ಇದೇನಪ್ಪ, ಮನೆ ಒಳಗೇನಾದ್ರೂ ಹೋಗ್ತಾಳ? ಭೈರವಿ ಬನ್ನಿ. ಇಟ್ಸ್ ಓಕೆ ಇಶಾನಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಏ ಮನೆವರೆಗೂ ಬಂದು ಒಳಗಡೆ ಬಂದಿಲ್ಲ ಅಂದ್ರೆ ಹೇಗೆ? ಬಂದು ಕಾಫಿನಾದ್ರೂ ಕುಡ್ಕೊಂಡು ಹೋಗ್ಬೇಕು. ಅಲ್ಲ ಇಶಾನಿ, ಅದು ಇದು ಏನೂ ಇಲ್ಲ. ನೀವು ನಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀರಾ. ನಿಮ್ಮನ್ನ ಹಾಗೆ ಕಳ್ಸಕ್ಕಾಗತ್ತಾ? ನನ್ಗೋಸ್ಕರ ಬನ್ನಿ ಪ್ಲೀಸ್. ನನಗ್ ಸ್ವಲ್ಪ ಕೆಲ್ಸ ಇತ್ತು, ಹಾಗೆ. ಭೈರವಿ ಬರಲ್ಲ ಅಂತ ಹೇಳಿದ್ಲು ತಾನೆ. ಆದ್ರೂ ಇಶಾನಿ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾಳೆ? ಭೈರವಿ ಇಲ್ಲಿದ್ದಷ್ಟು ನನಗೆ ಪ್ರಾಬ್ಲಮ್ ಜಾಸ್ತಿ. ಯಾರಿಗಾದ್ರೂ ನನ್ನ ಮೇಲೆ ಡೌಟ್ ಬಂದ್ರೆ ಕಷ್ಟ. ಮೇಡಮ್ ಜಿ ಹೊರಡೋಣವಾ? ದಿಲ್ಜೀತ್, ಇಲ್ಲಿ ಮಾತಾಡ್ತಿದ್ದೀವಿ ತಾನೆ. ವೇಟ್. ಸಾರಿ ಮೇಡಮ್ ಜಿ. ನೀವು ನಮ್ಮನೆಗ್ ಒಂದ್ಸಲಿನೂ ಬಂದಿಲ್ಲ, ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ಪ್ಲೀಸ್ ಬನ್ನಿ. ಓಕೆ ಸರಿ. ದಿಲ್ಜೀತ್, ಇಲ್ಲೇ ವೇಟ್ ಮಾಡಿ. ಹಾ ಮೇಡಮ್ ಜಿ. ದೇವ್ರೆ, ಈ ಭೈರವಿಯವರು ಆದಷ್ಟು ಬೇಗ ವಾಪಸ್ ಬರ್ಲಪ್ಪ. ಯಾರಾದರೂ ಮನೆಯವ್ರು ನೋಡಿದ್ರೆ ಕಷ್ಟ. ಏನ್ ಸರ್, ಡ್ರೈವರ್ ಕೆಲ್ಸಕ್ಕೆ ಹೊಸಬ್ರಾ? ಯಾಕೆ? ನಿಮ್ ನೋಡಿದ್ರೆ ಗೊತ್ತಾಗತ್ತೆ. ತಿಂಡಿ ಆಯ್ತಾ? ಇನ್ನೂ ಆಗಿಲ್ಲ. ನಿಮ್ ಮೇಡಮ್ ತಿಂಡಿ ಗಿಂಡಿ ಏನು ಕೊಡ್ಸಲ್ವಾ? ಹೇ, ಮೇರಾ ಮೇಡಮ್ ಜಿ ಬಹುತ್ ಅಚ್ಚಾ ಹೈ. ತುಂಬಾ ಒಳ್ಳೆಯವರು, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಒಳ್ಳೆ ಓನರ್ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕು. ನಮ್ಮ ಓನರು ಇದಾರೆ ಯಪ್ಪ. ಯಾಕೆ, ಏನಾಯ್ತು? ಒಂದ್ ಸಣ್ಣ ತಪ್ಪಾದ್ರೂ ಬಾಯಿಗೆ ಬಂದಂಗ್ ಬೈತಾರೆ. ನಮ್ ಮೇಡಮ್ ಕೋಪನ ವ್ಯಾನಿಟಿ ಮಗಳು ಇಟ್ಕೊಂಡೆ ಮಾಡ್ತಿರ್ತಾರೆ. ತುಂಬಾ ಸ್ಟ್ರಿಕ್ಟು. ಒಂಥರ ದುರ್ವಾಸ ಮುನಿ ಅಪರಾವತಾರ ಅಂತಾರಲ್ಲ ಹಾಗೆ. ಅಷ್ಟೊಂದು ಕೋಪನಾ? ಹಾ, ಯಾರೇನ್ ತಪ್ಪೇ ಮಾಡಲ್ವಾ? ಒಂದ್ ಸಣ್ಣ ಪುಟ್ಟ ತಪ್ಪಾದ್ರೂ ಒಳ್ಳೆ ಮನುಷ್ಯತ್ವ ಇಲ್ದಿರೋ ತರ ಆಡ್ತಾರೆ. ಮಾಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಇವರು. ಛೇ, ಏನಾದ್ರೂ ಹೇಳೋಣ ಅಂದ್ರೆ ಈಗ ನಾನು ವಿರಾಟ್ ಕೂಡ ಅಲ್ಲ. ಒಂದ್ಸತಿನೂ ನಗ್ನಗ್ತಾ ಮಾತಾಡೇ ಇಲ್ಲ ಗೊತ್ತಾ? ಕೆಲ್ಸದವ್ರು ಅಂದ್ರೆ ಮನುಷ್ಯ ಅಲ್ಲ ತರ ನೋಡ್ತಾರೆ. ಸ್ವಲ್ಪ ಮಟ್ಟಿಗೆ ಕೋಪ ಅಂತ ಗೊತ್ತು, ಆದ್ರೆ ಈ ರೀತಿ ಎಲ್ಲ ನಡ್ಕೋತಾರ? ನಡ್ಕೋತಾರ? ಆ ಮನೇಲಿ ಇನ್ನೊಬ್ರು ಅಜ್ಜಿ ಇದಾರೆ ನೋಡ್ಬೇಕು. ಮೇಡಮ್ಗಿಂತ ಇನ್ನೂ ಒಂದ್ ಕೈ ಮೇಲೆ. ನಮ್ ಕಷ್ಟ ಸುಖನ ಒಂದ್ಸಲಿನೂ ಕೇಳಿದೋರಿಲ್ಲ ಸರ್ ಇಲ್ಲಿ. ಟೈಮಿಗೆ ಸರಿಯಾಗಿ ಬರಬೇಕು, ಹೋಗ್ಬೇಕು, ಇದೇ ಅವ್ರ ಪಾಲಿಸಿ. ಹಾಗಾದ್ರೆ ಮನೇಲಿ ಯಾರು ಸರಿ ಇಲ್ಲ ಅಂತೀರಾ? ಒಬ್ರಿದ್ದಾರೆ ಕುಮಾರ್ ಸರ್ ಅಂತ, ಮೇಡಮ್ ಅವ್ರ ಗಂಡ. ಅವ್ರು ಮಾತ್ರ ತುಂಬಾ ಒಳ್ಳೆಯವರು.